ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಲೈಫ್ ಸ್ಟೈಲ್ ಗ್ಯಾಲರಿ. ಇವತ್ತಿನ ವಿಡಿಯೋದಲ್ಲಿ ತಾವರೆ ಬೀಜ ಲೋಟಸ್ ಸೀಡ್ಸ್ ಇದನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಲೋಟಸ್ ಸೀಡ್ಸ್ನ ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಿಬಿಟ್ಟು ಕೊಡ್ತಾರೆ. ಈಗ ಪಾಪ್ಕಾರ್ನ್ ಎಲ್ಲ ಪಾಪ್ ಮಾಡ್ತಾರಲ್ಲ, ಸೇಮ್ ಅದೇ ಥರ ಇದನ್ನು ಬಿಸಿ ಮಾಡಿದ್ರೆ ಪಾಪ್ ಆಗುತ್ತೆ. ಅದು ನಮಗೆ ಪಾಪ್ ಆದಮೇಲೆ ಮಖಾನ ಅಂತ ಹೇಳ್ತಾರೆ. ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಬೋನ್ ಸ್ಟ್ರೆಂತ್ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಕೀಳು ಸೌಂಡ್ ಬರುತ್ತಲ್ವ ಸ್ಟೆಪ್ಸ್ ಹತ್ತುವಾಗ ಇದ್ಮೇಲೆ ಅದೆಲ್ಲ ಸರಿ ಮಾಡೋದಕ್ಕೆ ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಹಲ್ಲಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಕಿಡ್ನಿ ಡಿಟಾಕ್ಸ್ ಮಾಡೋದಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ. ಮತ್ತು ಫ್ಯಾಟಿ ಲಿವರ್ಸ್ ಏನಾದರೂ ಇದ್ದರೆ ಇದು ಸರಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಪ್ರೋಟೀನ್ ಮತ್ತು ಮೆಗ್ನೀಷಿಯಮ್ ಇರೋದ್ರಿಂದ ಹಸಿವನ್ನು ಕಡಿಮೆ ಮಾಡಿ ದೇಹದಲ್ಲಿ ಇರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಬೇಡದೇ ಇರೋ ಕೊಬ್ಬನ್ನು ಕಡಿಮೆ ಮಾಡಿ ದೇಹದ ತೂಕನ ಕಡಿಮೆ ಮಾಡುತ್ತೆ. ಜೊತೆಗೆ ಚರ್ಮದ ಆರೋಗ್ಯಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಇರೋರಿಗೆ ಇದು ತುಂಬ ಒಳ್ಳೆಯ ಆಹಾರ. ದಿನಕ್ಕೆ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ದಿನಕ್ಕೆ ಎಷ್ಟು ಕನ್ಸ್ಯೂಮ್ ಮಾಡ್ಬೋದು ಅಂದರೆ 1 ಕೈ ಮುಷ್ಟಿಯಷ್ಟು ಮಾತ್ರ. ಇದನ್ನು ಹೇಗೆ ತಿನ್ನಬೇಕು ಅಂತ ಹೇಳಿದ್ರೆ ರೋಸ್ಟ್ ಮಾಡಿ ತಿನ್ನಬೇಕು. ರೋಸ್ಟ್ ಮಾಡೋದ್ರಿಂದ ಅದರಲ್ಲಿರೋ ಪ್ರೋಟೀನ್ ಜಾಸ್ತಿ ಆಗುತ್ತೆ. ಸೊ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಬದಲು ಎಣ್ಣೆನೂ ಯೂಸ್ ಮಾಡ್ಬೋದು ನೀವಿಲ್ಲಿ. ಅದಕ್ಕೆ ನಾನೀಗ 1 ಬೌಲಷ್ಟು ಮಖಾನನ ಹಾಕಿದ್ದೀನಿ. ನಾನು ಫಸ್ಟೇ ಅದು ತುಪ್ಪ ಜೊತೆ ಫ್ರೈ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ನೆಕ್ಸ್ಟು ಟಾಸ್ ಮಾಡುವಾಗ ಎಲ್ಲನೂ ಈವನ್ ಆಗಿ ಅದು ಫ್ರೈ ಆಗಿರೋದಿಲ್ಲ. ಸೊ ನಾನು ಫಸ್ಟೇ ಅದನ್ನು ಟಾಸ್ ಮಾಡಿದ್ರೆ ಎಲ್ಲನೂ ಈವನಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ಅದು ಮೆತ್ತಗಾಗಿದೆಯಲ್ವಾ. ಲೋ ಫ್ಲೇಮಲ್ಲೇ ನಾವು ಒಂದು 5 ಮಿನಿಟ್ಸ್ ಅದನ್ನು ಫ್ರೈ ಮಾಡಿದ್ರೆ ಅದು ಕ್ರಂಚಿ ಆಗುತ್ತೆ. ನೀವು ಆಯಿಲ್ ಇಲ್ಲದೇನೂ ಫ್ರೈ ಮಾಡ್ಕೋಬಹುದು. ಒಂದು 5 ನಿಮಿಷ ಆದಮೇಲೆ ಅದನ್ನು ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟು ಅದೇ ಬಾಣಲೆಗೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಸೇರಿಸ್ಕೊಳ್ಳಿ. ಅದಾದಮೇಲೆ ಅರ್ಧದಿಂದ 1 ಸ್ಪೂನ್ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಖಾರದ ಪುಡಿ ಬೇಡ ಅಂತ ಹೇಳಿದ್ರೆ ಈ ಜಾಗದಲ್ಲಿ ನೀವು ಪೆಪ್ಪರ್ನ ಸಹ ಯೂಸ್ ಮಾಡ್ಬೋದು. ಇದಾದಮೇಲೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಖಾನನ ಹಾಕಿ 1-2 ನಿಮಿಷ ಹಾಗೆ ಸುಮ್ಮನೆ ಲೈಟಾಗಿ ಎಲ್ಲನೂ ಈವನ್ ಆಗಿ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದ ತಕ್ಷಣವೇ ಆಫ್ ಮಾಡಿಬಿಡಿ. ನೀವು ಆಫ್ ಮಾಡಿಬಿಟ್ಟು ಈಗ ನೋಡಿ ಅದು ಒಂದೇ ಒಂದು ನಿಮಿಷ ಬಿಟ್ಟರೆ ಸಾಕು. ಆರಿದ ತಕ್ಷಣ ನೀವು ಅದು ಎಷ್ಟು ಕ್ರಂಚಾಗಿ ಆಗಿದೆ ಅಂತ ನೀವು ನೋಡ್ಬೋದು. ಇನ್ನೂ ಕ್ರಂಚ್ ಆಗುತ್ತೆ. ಆರಿದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ನೀವು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಈ ಹೆಲ್ದಿ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.